ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಆಫ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ದಕ್ಷಿಣ ಅಮೆರಿಕ ಖಂಡದ ಅತ್ಯಂತ ವಿಶೇಷ ಮತ್ತು ನಿಗೂಢ ದೇಶಗಳಲ್ಲಿ ಒಂದಾದ ಪೆರುವಿನ ಬಗ್ಗೆ ತಿಳಿದುಕೊಳ್ಳೋಣ. ಅಮೆಜಾನ್ ಮಳೆಕಾಡು, ಆಂಡೀಸ್ ಪರ್ವತಗಳು, ಪ್ರಾಚೀನ ಇಂಕಾ ನಾಗರಿಕತೆಯ ರೋಮಾಂಚಕ ಇತಿಹಾಸವನ್ನು ಹೊಂದಿರುವ ಇಂದು ನಾವು ಪೆರುವಿನ 10 ಅದ್ಭುತ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಅಕ್ಷರಶಃ ಮೇಲಿನಿಂದ ಮಾತ್ರ ಕಾಣುವ ಗುಪ್ತ ಕಲೆ. ನಂಬಲು ಕಷ್ಟ, ಆದರೆ ಇದು ಸತ್ಯ. ಪೆರುದ ನಾಜ್ಕಾ ಮರುಭೂಮಿಯಲ್ಲಿರುವ 2400 ವರ್ಷಗಳ ಹಿಂದೆ ಬೃಹತ್ ಪ್ರಮಾಣದಲ್ಲಿ ಗೀಚಿದ ಚಿತ್ರಗಳಿವೆ. ಇವುಗಳನ್ನು ನಾಜ್ಕಾ ರೇಖೆಗಳು ಎಂದರೂ ಕರೆಯುತ್ತಾರೆ. ಇದರಲ್ಲಿರುವ ವಿಶೇಷವೇನೆಂದರೆ ಇವು ತುಂಬ ದೊಡ್ಡದಾಗಿವೆ. 120 ಅಡಿ ಉದ್ದದ ಬೆಕ್ಕಿನ ಚಿತ್ರ ಅಂತ ಹೇಳಿದರೆ ನಿಮಗೆ ಅಂದಾಜಾಗಬಹುದು. ಇಷ್ಟು ದೊಡ್ಡ ಕಲಾಕೃತಿ ನೆಲದ ಮೇಲೆ ನಿಂತು ನೋಡಿದರೆ ಗೊತ್ತಾಗುವುದೇ ಇಲ್ಲ. 1920ರ ವೇಳೆಗೆ ವಿಮಾನಗಳು ಬಂದಾಗಲೇ ಇವುಗಳ ಪತ್ತೆ ಆದದ್ದು. ಅಂದರೆ ನಮ್ಮ ಪೂರ್ವಜರು ಯಾಕೆ ಮತ್ತು ಹೇಗೆ ಈ ಬೃಹತ್ ಕಲಾಕೃತಿಗಳನ್ನು ರಚಿಸಿದ್ದರು ಎಂದು ಇಂದಿಗೂ ಸಹ ನಿಗೂಢವಾಗಿಯೇ ಉಳಿದುಕೊಂಡಿದೆ. ಫ್ಯಾಕ್ಟ್ ನಂಬರ್ 2, ಜಗತ್ತಿನ ಅತ್ಯಂತ ಎತ್ತರದ ನೌಕಾಯಾನ ಲೇಕ್. ಪೆರು ಮತ್ತು ಬೊಲಿವಿಯಾದ ಗಡಿಯಲ್ಲಿದೆ ಟಿಟಿಕಾಕಾ ಸರೋವರ. ಇದು ಸಮುದ್ರ ಮಟ್ಟದಿಂದ 3810 ಮೀಟರ್ ಎತ್ತರದಲ್ಲಿದೆ. ಇದು ಪ್ರಪಂಚದ ಅತ್ಯಂತ ಎತ್ತರದ ನೌಕಾಯಾನ ಸರೋವರ ಅನ್ನುವ ಖ್ಯಾತಿ ಪಡೆದುಕೊಂಡಿದೆ. ಆದರೆ ಅಷ್ಟೇ ಅಲ್ಲ, ಇಲ್ಲಿ ಟೊಟೋರಾ ಅನ್ನೋ ದೇಶೀಯ ಸಸ್ಯದಿಂದ ಮಾಡಿದ ತೇಲುವ ದ್ವೀಪಗಳಿವೆ. ಉರುಸ್ ಜನಾಂಗದವರು ತಮ್ಮ ಮನೆ, ದೋಣಿ ಎಲ್ಲವನ್ನೂ ಸಹ ಈ ಜೋಂಡಿನಿಂದಲೇ ನಿರ್ಮಾಣ ಮಾಡಿಕೊಳ್ಳುತ್ತಾರೆ. ಇದು ಅವರ ಸಾವಿರಾರು ವರ್ಷಗಳ ಪರಂಪರೆಯಾಗಿದೆ. ಇಲ್ಲಿಗೆ ಬಂದರೆ ಜನ ಮಣ್ಣಿನ ಮೇಲಲ್ಲ, ಗಿಡಗಳ ಮೇಲೆ ವಾಸ ಮಾಡುತ್ತಿದ್ದಾರೆ ಅನ್ನೋ ಅನುಭವವಾಗುತ್ತದೆ. ಫ್ಯಾಕ್ಟ್ ನಂಬರ್ 3, ಆಲೂಗಡ್ಡೆಯ ಸ್ವರ್ಗವೇ ಪೆರು. ನಮ್ಮ ಮತ್ತು ನಿಮ್ಮ ಮನೆಯಲ್ಲಿ ಆಲೂಗಡ್ಡೆ ಅಂದರೆ ಸಾಮಾನ್ಯವಾಗಿ 2ರಿಂದ 3 ವಿಧಗಳಿರಬಹುದು. ಆದರೆ ಪೆರುವಿನಲ್ಲಿ ಸುಮಾರು 4000ಕ್ಕೂ ಹೆಚ್ಚು ವಿಧದ ಆಲೂಗಡ್ಡೆಗಳಿವೆ. ಹೌದು, ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಿ, 4000. ಕೆಂಪು, ಕಪ್ಪು, ನೀಲಿ ಮತ್ತು ಇತರೆ ಬಣ್ಣಗಳಲ್ಲಿ ಆಲೂಗಡ್ಡೆಗಳು ಇಲ್ಲಿ ನಿಮಗೆ ಕಾಣಸಿಗುತ್ತವೆ. ವಾಸ್ತವವಾಗಿ ಆಲೂಗಡ್ಡೆಯನ್ನು ಮೊದಲು ಬೆಳೆಸಿದ ಖ್ಯಾತಿ ಪೆರುದ ಆಂಡೀಸ್ ಪ್ರದೇಶಕ್ಕೆ ಸಲ್ಲಿಸುತ್ತದೆ. ಕ್ರಿಸ್ತಪೂರ್ವ 8000ರಿಂದ 5000 ವರ್ಷಗಳ ಹಿಂದೆ ಇಲ್ಲಿ ಆಲೂಗಡ್ಡೆಯನ್ನು ಸಾಕುವ ಪ್ರಯೋಗ ನಡೆದಿತ್ತು. ಪಾಪಾರೆಲೆನ ಅಥವಾ ಪಾಪಾ ಅಲಾಹುಂಕನ್ನ ಇಲ್ಲಿನ ಸ್ಪೆಷಾಲಿಟಿಗಳಾಗಿವೆ. ಫ್ಯಾಕ್ಟ್ ನಂಬರ್ 4, ಅಲ್ಪಾಕಾ ರಾಷ್ಟ್ರ. ಪ್ರಪಂಚದ ಒಟ್ಟು ಅಲ್ಪಾಕಗಳಲ್ಲಿ 70% ಅಲ್ಪಾಕಗಳು ಪೆರುನ ಆಂಡೀಸ್ ಪರ್ವತದಲ್ಲೇ ವಾಸ ಮಾಡುತ್ತವೆ. ಅಂದರೆ 7.5 ದಶಲಕ್ಷ ಅಲ್ಪಾಕಗಳು ಇಲ್ಲೇ ಇವೆ. ಆದರೆ ಆಶ್ಚರ್ಯದ ಸಂಗತಿ ಅಂದರೆ ಪೆರುದ ರಾಷ್ಟ್ರೀಯ ಪ್ರಾಣಿ ಅಲ್ಪಾಕ ಅಲ್ಲ, ಅದು ವಿಕುನಾ. ಇದು ಕೂಡ ಕ್ಯಾಮಲ್ ಕುಟುಂಬಕ್ಕೆ ಸೇರಿದ ಪ್ರಾಣಿಯೇ ಆಗಿದೆ. ವಿಕುನಾದ ಉಣ್ಣೆ ಪ್ರಪಂಚದಲ್ಲೇ ಅತ್ಯಂತ ದುಬಾರಿ ಉಣ್ಣೆಗಳಲ್ಲಿ ಒಂದು. ಸ್ಥಳೀಯ ಸಮುದಾಯಗಳು ವರ್ಷಕ್ಕೊಮ್ಮೆ ಚಕ್ಕು ಎಂಬ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಇವುಗಳ ಉಣ್ಣೆಯನ್ನು ಕತ್ತರಿಸಿ ತೆಗೆಯುತ್ತಾರೆ. ಫ್ಯಾಕ್ಟ್ ನಂಬರ್ 5, ಪ್ರಪಂಚದ ಅತ್ಯಂತ ಆಳವಾದ ಕಣಿವೆಗಳು. ಅಮೆರಿಕದ ಖಂಡದಲ್ಲೇ ಅತ್ಯಂತ ಆಳವಾದ ಕಣಿವೆಗಳು ಪೆರುವಿನಲ್ಲಿವೆ. ಕುಟಾಹೂಸಿ ಕಣಿವೆಯು 3535 ಮೀಟರ್ ಆಳವಿದ್ದರೆ ಕೋಲ್ಕಾ ಕಣಿವೆ 4160 ಮೀಟರ್ ಆಳವಿದೆ. ಇದು ಅಮೆರಿಕದ ಪ್ರಸಿದ್ಧ ಗ್ರ್ಯಾಂಡ್ ಕ್ಯಾನನ್ಗಿಂತಲೂ ಸುಮಾರು 2 ಪಟ್ಟು ಆಳವಿದೆ. ಈ ಕೋಲ್ಕಾ ಕಣಿವೆಯೇ ಪ್ರಪಂಚದ ಅತಿದೊಡ್ಡ ಆಂಡಿಯನ್ ಕಾಂಡೋರ ಹಕ್ಕಿಗಳಿಗೆ ನೆಲೆಯಾಗಿದೆ. ರೆಕ್ಕೆಗಳನ್ನು ಬಿಚ್ಚಿದರೆ 10.5 ಅಡಿ ಅಗಲ ಇರುವ ಈ ಹಕ್ಕಿ ಜಗತ್ತಿನಲ್ಲೇ ಅತಿ ಭಾರದ ಹಾರುವ ಹಕ್ಕಿಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 6, ವಿಶ್ವದ ಅತ್ಯಂತ ವನ ರಾಜಧಾನಿ. ಪೆರುನ ರಾಜಧಾನಿ ಲೀಮಾ. ಇದೊಂದು ತುಂಬಾ ವಿಚಿತ್ರವಾದ ನಗರ, ಏಕೆಂದರೆ ಇದು ಪ್ರಪಂಚದಲ್ಲೇ ಅತ್ಯಂತ ವನ ರಾಜಧಾನಿಗಳಲ್ಲಿ ಒಂದು. ಇಲ್ಲಿ ವಾರ್ಷಿಕವಾಗಿ 10 ಮಿಲಿಮೀಟರ್ಗಿಂತಲೂ ಕಡಿಮೆ ಮಳೆ ಆಗುತ್ತದೆ. ಅಂದರೆ ಸುಮಾರು ವರ್ಷಕ್ಕೆ 1 ಸೆಂಟಿಮೀಟರ್ ಮಾತ್ರ ಮಳೆ ಆಗುತ್ತದೆ. ಆದರೆ ಇಷ್ಟು ವನ ವಾತಾವರಣದಲ್ಲಿಯೂ ಲೀಮಾ ಒಂದು ಹಸಿರು ನಗರವಾಗಿದೆ. ಇಲ್ಲಿನ ವಾತಾವರಣ ಯಾವಾಗಲೂ ಮೋಡಗಳಿಂದಲೇ ಕೂಡಿರುತ್ತದೆ, ಆದರೆ ಮಳೆ ಆಗೋದು ತುಂಬಾ ವಿರಳ. ಫ್ಯಾಕ್ಟ್ ನಂಬರ್ 7, ವಿಶ್ವದ ಅತಿದೊಡ್ಡ ನದಿಯ ಜನ್ಮಸ್ಥಾನ. ಪ್ರಪಂಚದ ಅತಿದೊಡ್ಡ ನದಿ ಅಮೆಜಾನ್. ಸುಮಾರು 6400 ಕಿಲೋಮೀಟರ್ ಉದ್ದ ಇರುವ ಈ ನದಿಯ ಉಗಮ ಸ್ಥಾನ ಪೆರು ದೇಶದ ಆಂಡೀಸ್ ಪರ್ವತಗಳು. ಇಲ್ಲಿರುವ ಹಿಮಕರೆಗೆ ಸಣ್ಣ ತೊರೆಯಾಗಿ ಹರಿದು ಆಮೇಲೆ ಕೊಲಂಬಿಯಾ, ಬ್ರೆಜಿಲ್ ಸೇರಿದಂತೆ 6 ದೇಶಗಳ ಮೂಲಕ ಹರಿದು ಈ ನದಿ ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರಿಕೊಳ್ಳುತ್ತದೆ. ಪೆರುವಿನ 60%ಕ್ಕೂ ಹೆಚ್ಚು ಭಾಗ ಅಮೆಜಾನ್ ಕಾಡುಗಳಿಂದ ಆವೃತವಾಗಿದೆ. ಇದು ಪೆರುವನ್ನು ಮೆಗಾ ವೈವಿಧ್ಯಮಯ ದೇಶವನ್ನಾಗಿ ಮಾಡಿದೆ.
ಫ್ಯಾಕ್ಟ್ ನಂಬರ್ 8, ಬಣ್ಣ ಬಣ್ಣದ ಪರ್ವತಗಳು. ಸಾಮಾನ್ಯವಾಗಿ ಪರ್ವತಗಳು ಬೂದು ಅಥವಾ ಹಸಿರು ಬಣ್ಣದಲ್ಲಿರುತ್ತವೆ, ಆದರೆ ಪೆರುವಿನಲ್ಲಿ ಇದಕ್ಕೆ ವಿರೋಧ. ಇಲ್ಲಿ ವಿನಿಕುಂಕ ಅಥವಾ ರೇನ್ಬೋ ಮೌಂಟೇನ್ ಇದೆ. ಇದು ಸುಮಾರು 5200 ಮೀಟರ್ಗಳಷ್ಟು ಎತ್ತರದಲ್ಲಿರುವ ಈ ಪರ್ವತದಲ್ಲಿ 7 ವಿಭಿನ್ನ ಬಣ್ಣಗಳ ಪದರಗಳಿವೆ. ಕೆಂಪು, ಹಳದಿ, ಹಸಿರು, ಗುಲಾಬಿ ಹಾಗೆ ನೇರಳೆ. ಇವೆಲ್ಲವೂ ಖನಿಜ ನಿಕ್ಷೇಪಗಳು. ಆಕ್ಸಿಡೀಕರಣ ಮತ್ತು ಟೆಕ್ಟೋನಿಕ್ ಚಟುವಟಿಕೆಗಳ ಪರಿಣಾಮವಾಗಿ ಹಲವಾರು ವರ್ಷಗಳಲ್ಲಿ ರೂಪುಗೊಂಡಿದೆ ಈ ಪರ್ವತ. ಇದನ್ನು ನೋಡಿದರೆ ಯಾರೋ ಬಂದು ಬಣ್ಣ ಬಳಿದಿದ್ದಾರೆ ಅಂತ ಅನಿಸೋದು ಖಂಡಿತ. ಫ್ಯಾಕ್ಟ್ ನಂಬರ್ 9, ವಿಶ್ವದ ಅತ್ಯುತ್ತಮ ಊಟ. ಪೆರು ಪ್ರಪಂಚದ ಅತ್ಯುತ್ತಮ ಪಾಕ ಪದ್ಧತಿಯ ದೇಶವಾಗಿದೆ. 2025ರ ಪ್ರಪಂಚದ 50 ಬೆಸ್ಟ್ ರೆಸ್ಟೋರೆಂಟ್ಗಳ ಪೈಕಿ ಪೆರುದ ಲೀಮಾ ನಗರದ ಮೈಡೋ ರೆಸ್ಟೋರೆಂಟ್ ಪ್ರಪ್ರಥಮ ಸ್ಥಾನ ಪಡೆಯಿತು. ಇಲ್ಲಿನ ಸೆವೆಚೆ ಅಂದರೆ ಹಸಿ ಮೀನನ್ನು ನಿಂಬೆ ರಸ ಮತ್ತು ಮೆಣಸಿನಕಾಯಲ್ಲಿ ಹದ ಮಾಡಿದ ಖಾದ್ಯ ಇಲ್ಲಿ ಪ್ರಸಿದ್ಧಿ ಪಡೆದಿದೆ. ಫ್ಯಾಕ್ಟ್ ನಂಬರ್ 10, ನಿಗೂಢ ರೇಖೆ. ನಾಸ್ಕಾ ಲೈನ್ಸ್ ಅಲ್ಲದೆ ಇಲ್ಲಿ ಒಂದು ನಿಗೂಢ ರಚನೆ ಇದೆ, ಅದುವೇ ಬ್ಯಾಂಡ್ ಆಫ್ ಹೋಲ್ಸ್. ಇದು ಪೆರುದಲ್ಲಿ 5000ಕ್ಕೂ ಹೆಚ್ಚು ಮಾನವ ನಿರ್ಮಿತ ಕುಳಿಗಳ ಸಾಲು. ಇತ್ತೀಚಿನ ಅಧ್ಯಯನದ ಪ್ರಕಾರ ಇದು ಇಂಕಾ ಸಾಮ್ರಾಜ್ಯದ ಆರ್ಥಿಕ ಲೆಕ್ಕಪತ್ರದ ವ್ಯವಸ್ಥೆಯ ಭಾಗವಾಗಿತ್ತು. ಅಂದರೆ ಅವರ ಕಾಲದ ಕ್ಯಾಲ್ಕುಲೇಟರ್ ಅಥವಾ ಸ್ಟೋರೇಜ್ ಸಿಸ್ಟಮ್ ಇದಾಗಿತ್ತು. ವಿಜ್ಞಾನಿಗಳು ಇದನ್ನು ಡ್ರೋನ್ ಬಳಸಿ ಅಧ್ಯಯನ ಮಾಡುತ್ತಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿದ್ದು ಪೆರು ದೇಶದ 10 ಅದ್ಭುತ ಸಂಗತಿಗಳು. ಪೆರು ಒಂದು ಅದ್ಭುತ ದೇಶ. ಇಲ್ಲಿನ ಪ್ರಕೃತಿ, ಇತಿಹಾಸ, ಜೀವ ವೈವಿಧ್ಯತೆ ಮತ್ತು ಪಾಕ ಪದ್ಧತಿ ಎಲ್ಲವೂ ವಿಶ್ವದಲ್ಲೇ ಅಪ್ರತಿಮ. ಇಷ್ಟು ಚಿಕ್ಕ ದೇಶದಲ್ಲಿ ಇಷ್ಟೊಂದು ವೈವಿಧ್ಯತೆ ಭೂಮಿಯ ಮೇಲೆ ಬೇರೆಲ್ಲೂ ಸಹ ನಮಗೆ ಕಾಣಸಿಗುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.